ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಹಿಂದಿ ಸೇರಿದಂತೆ ಹಲವು ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿ ಆಗಿದ್ದಂತಹ ಆಶಾ ಭೋಸ್ಲೆ ಅವರಿಗೆ ನಿನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಆಗ್ತಾ ಇತ್ತು. ಹೃದಯಾಘಾತ ಆಗಿತ್ತು ಅಂತೇಳಿ ನಿನ್ನೆ ಗೊತ್ತಾಗಿತ್ತು. ಈಗ ಅವರು ವಿಧಿವಶರಾಗಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಸಾವಿರದ 1933ರಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸಿದ್ದಂತಹ ಆಶಾ ಭೋಸ್ಲೆ ಅವರು 92 ವರ್ಷ ವಯಸ್ಸಾಗಿತ್ತು. ಹೃದಯಾಘಾತ ಆಗಿತ್ತು. ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲು ಮಾಡಿ ICUನಲ್ಲಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇತ್ತು. ಬಟ್ ಆದರೆ ವಿಧಿವಶರಾಗಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು ಅವರಿಗೆ. ಹೃದಯಾಘಾತ ಕೂಡ ಆಗಿತ್ತು. ಆಶಾ ಭೋಸ್ಲೆ ಅವರ ಮೂಲ ಹೆಸರು ಬಂದು ಆಶಾ ಮಂಗೇಶ್ಕರ್ ಅಂತ. 1940ರಿಂದಲೇ ಹಿನ್ನೆಲೆ ಗಾಯಕ ವೃತ್ತಿಯನ್ನ ಶುರು ಮಾಡಿರ್ತಾರೆ ಆಶಾ ಭೋಸ್ಲೆ ಅವರು. 3 ಮಕ್ಕಳನ್ನ ಅಗಲಿದ್ದಾರೆ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು. ದಾದಾ ಸಾಹೇಬ್ ಫಾಲ್ಕೆ ಪದ್ಮವಿಭೂಷಣ ಪುರಸ್ಕೃತ ಆಶಾ ಭೋಸ್ಲೆ ವಿಧಿವಶರಾಗಿದ್ದಾರೆ. ಅವರಿನ್ನಿಲ್ಲ. ಸುಮಾರು 20ಕ್ಕೂ ಹೆಚ್ಚು ಭಾರತೀಯ ಮತ್ತು ವಿದೇಶಿ ಭಾಷೆಗಳ ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯನ ಇವರು ಮಾಡಿರೋದು. ಅದರಲ್ಲೂ 2013ರಲ್ಲಿ ಮಾಯಿ ಎಂಬ ಸಿನಿಮಾದಲ್ಲಿ ಬಣ್ಣ ಕೂಡ ಹಚ್ಚಿದ್ರು, ನಟಿಸಿದ್ರು ಆಶಾ ಭೋಸ್ಲೆ ಅವರು. ತಮ್ಮ ವೃತ್ತಿ ಜೀವನದಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ಇವರು ಆಶಾ ಭೋಸ್ಲೆ ಅವರು. ಅಂತಹ ಖ್ಯಾತ ಹಿನ್ನೆಲೆ ಗಾಯಕಿಯಾದಂತಹ ಆಶಾ ಭೋಸ್ಲೆ ಅವರು ಇನ್ನಿಲ್ಲ. 92 ವರ್ಷ ವಯಸ್ಸಿನ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿರೋದು. ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈಗ ಅವರು ಇನ್ನಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆಮೇಲೆ 92 ವರ್ಷ ವಯಸ್ಸಾಗಿತ್ತು. ಅದ್ರ ಜೊತೆಗೆ ಒಂದಷ್ಟು ವಯೋಸಹಜ ಕಾಯಿಲೆಗಳಿಂದಲೂ ಕೂಡ ಆಶಾ ಭೋಸ್ಲೆ ಅವರು ಬಳಲ್ತಾ ಇದ್ರು. ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಅವರನ್ನ ಅಡ್ಮಿಟ್ ಮಾಡಲಾಗಿತ್ತು. ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡುವಂಥ ಕೆಲಸ ಆಗಿತ್ತು. ಬಟ್ ಈಗ ಆಶಾ ಭೋಸ್ಲೆ ಅವರು ವಿಧಿವಶರಾಗಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪದ್ಮವಿಭೂಷಣ ಪುರಸ್ಕೃತೆ ಅವರು. ಆಮೇಲೆ ಅವರ ಕಂಪ್ಲೀಟ್ ಜರ್ನಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಈ ಹಳೇ ಸಿನಿಮಾಗಳಲ್ಲೆಲ್ಲ ನೀವು ನೋಡ್ಬೋದು, ಭಾಳಷ್ಟು ಹೆಸರನ್ನು ಪಡೆದಿದ್ದಂತಹ ಒನ್ ಆಫ್ ದ ಮೇಜರ್ ಗಾಯಕಿಯವರು. ಆಮೇಲೆ ನಿನ್ನೆ ಕೂಡ ಅವರ ಕುಟುಂಬಸ್ಥರೆಲ್ಲೂ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲೇ ಒಂದು ರೀತಿಯಾದಂಥ ಆತಂಕ ಕೂಡ ಮನೆ ಮಾಡಿತ್ತು. ಯಾಕಂತಂದರೆ 92 ವರ್ಷ ವಯಸ್ಸಾಗಿತ್ತು. ಅದ್ರ ಜೊತೆಗೆ ವಯೋಸಹಜ ಕಾಯಿಲೆಗಳಿಂದಲೂ ಕೂಡ ಅವರು ಬಳಲ್ತಾ ಇದ್ರು. ಬಟ್ ಈಗ ಹೃದಯಾಘಾತದಿಂದಾಗಿ ಕೊನೆಯುಸಿರೆಳೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ ಹೃದಯಾಘಾತದಿಂದಾಗಿ ಅಂತೇಳಿ ಏನು ಮಾಹಿತಿ ಸಿಕ್ಕಿದೆ? ರಘು, ಆಶಾ ಭೋಸ್ಲೆ ಅವರು ಸಾವಿನ ಸುದ್ದಿ ಕೇಳಿ ಸಿನಿರಂಗದಲ್ಲಿ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಲೆಜೆಂಡರಿ ಗಾಯಕಿ ಯಾವತ್ತಿಗೂ ಸಹ ಆರೋಗ್ಯದಲ್ಲಿ ಏರುಪೇರನ್ನ ಕಂಡಿದ ತಕ್ಷಣ ಅವರಿಗೆ ಹೆಲ್ತ್ ಚೆಕಪ್ ಅನ್ನುವಂಥದ್ದು ಮಾಡಿಸ್ತಾ ಇದ್ರು. ಆ ಹೆಲ್ತ್ ಬುಲೆಟಿನ್ ಕೂಡ ಆಗಾಗ ಅಪ್ಡೇಟ್ ಕೂಡ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಏಕಾಏಕಿ ಹೃದಯಾಘಾತ ಸಂಭವಿಸಿದೆ ಅನ್ನುವಂಥದ್ದು ಸಿನಿ ವಲಯದಲ್ಲಿ ಒಂದು ರೀತಿ ಚರ್ಚೆ ಕೂಡ ಆಗಿರುವಂಥದ್ದು. ಅದರಲ್ಲೂ ಸಹ ಅವ್ರಿಗೆ 92 ವರ್ಷ ಆಗಿತ್ತು. ಬ್ರೀಚ್ ಕ್ಯಾಂಡಿ ಆಸ್ಪತ್ರೆ, ಮುಂಬೈನಲ್ಲಿರುವಂತಹ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಲಾಗಿತ್ತು. ಎಲ್ಲೋ ಒಂದ್ ರೀತಿ ಒಂದ್ ಕಡೆ ಚಿಕಿತ್ಸೆ ಫಲಕಾರಿ ಆಗದೆ ವಿಫಲವಾಗಿರೋದ್ರಿಂದ ಅವರು ಸಾವನ್ನ ಅಪ್ಪಿರುವಂತದ್ದು. ಅದರಲ್ಲೂ ಸಹ 20 ಭಾರತೀಯ ಭಾಷೆಯ ಜೊತೆಗೆ ವಿದೇಶಿ ಭಾಷೆಯಲ್ಲೂ ಸಹ ಅವರು ಹಾಡಿರುವಂತದ್ದು. ನೀವು ಹೇಳಿದಾಗೆ 12,000ಕ್ಕೂ ಹೆಚ್ಚು ಹಾಡುಗಳನ್ನ ಅವರು ಹಾಡಿ ಗಿನ್ನಿಸ್ ದಾಖಲೆ ಕೂಡ, ಅವ್ರ ಹೆಸರು ಕೂಡ ಗಿನ್ನಿಸ್ ದಾಖಲೆಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. SD ಬರ್ಮನ್, RD ಬರ್ಮನ್, OP ನಾಯರ್, ಇಳೆಯರಾಜ, ಬಪ್ಪಿ ಲಹರಿ ಇವರಂತಹ ದಿಗ್ಗಜ ಸಂಗೀತ ನಿರ್ದೇಶಕರ ಜೊತೆ ಅವರು ಹಾಡಿರುವಂತದ್ದು. ಆ ಕಾಂಬಿನೇಷನ್ ಇರಬಹುದು ಇವತ್ತಿಗೂ ಸಹ ಸೂಪರ್ ಡೂಪರ್ ಹಿಟ್ ಅಂತ ಹೇಳ್ಬೋದು. ಇನ್ನು ಗಾಯನದ ಜೊತೆಗೆ ನಟನೆ ಕೂಡ ಅವರು ಮಾಡಿರುವಂತದ್ದು. ಕೇವಲ ಗಾಯಕಿಯಾಗಿ ಮಾತ್ರ ಗುರುತಿಸಿಕೊಳ್ಳದೆ ಆಶಾ ಭೋಸ್ಲೆ ಅವರು ಮಾಯೈ ಅನ್ನುವಂತ ಒಂದು ಮರಾಠಿ ಸಿನಿಮಾದಲ್ಲಿ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಆ ಪಾತ್ರ ಕೂಡ ಇವತ್ತಿಗೂ ಸಹ ಅಚ್ಚುಳಿಯುವಂತದ್ದು. ಅವರ ಯಾರ್ಯಾರು ಸಿನಿ ಪ್ರಿಯರಿದ್ದಾರೆ, ಜೊತೆಗೆ ಹಾಡುಗಳನ್ನ ಕೇಳ್ತಾ ಬರ್ತಿದ್ರು, ಇವತ್ತಿಗೂ ಆ ಪಾತ್ರವನ್ನ ನೋಡಿದ್ರೆ
ಎಲ್ಲರೂ ಸಹ ಅದನ್ನ ನೆನೆಸ್ಕೊಳ್ತಿರ್ತಾರೆ. ಒಟ್ಟಾರೆ ಇವರ ಪ್ರಶಸ್ತಿ ಇರಬಹುದು, ಇವರ ಜೀವನದ ಸಾಧನೆ ಇರ್ಬೋದು, ಎಲ್ರಿಗೂ ಸಹ ಮಾರ್ಗದರ್ಶನ. ಇವತ್ತಿಗೂ ಗಾಯಕರು ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರೂ ಸಹ ಆಶಾ ಭೋಸ್ಲೆ ಅವರು ಹೆಸರನ್ನ ನೆನಪಿಸಿಕೊಳ್ಳದೆ ಕಾರ್ಯಕ್ರಮದಲ್ಲಿ ಮುಂದುವರಿಯೋದಿಲ್ಲ ಪ್ರಭು. ಕೀರ್ತಿ, ಈಗ ನೆಕ್ಸ್ಟ್ ಈಗ ಅವರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಆ ಥರದ್ದು ಏನಾದರೂ ಮಾಡ್ತಾರಾ? ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ ಹೇಗೆ ಕೀರ್ತಿ? ಬಾಬು, ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಇರಬಹುದು, ಜೊತೆಗೆ ಕುಟುಂಬಸ್ಥರಿಂದ ಅಧಿಕೃತ ಮಾಹಿತಿ ಹೊರಬರಬೇಕಾಗಿದೆ. ಈ ಒಂದು ಹೆಲ್ತ್ ಬುಲೆಟಿನ್ ಹಿಂದೆ ಇರುವಂತಹದ್ದು ಒಂದಷ್ಟು ಪ್ರೊಸೀಜರ್ಗಳಿವೆ. ಈ ಪ್ರೊಸೀಜರ್ಗಳೆಲ್ಲ ಮುಗಿದ ತಕ್ಷಣ ಕುಟುಂಬಸ್ಥರೇ ಸ್ವತಃ ಅಧಿಕೃತವಾಗಿ ಈ ಒಂದು ಮಾಹಿತಿಯನ್ನ ಹೊರ ಹಾಕ್ತಾರೆ. ಅದಾದ ಮೇಲೆ ಅಂತ್ಯಕ್ರಿಯೆ ಇರಬಹುದು, ಎಲ್ಲಿ, ಯಾವಾಗ, ಜೊತೆಗೆ ಯಾವ ಸಂಪ್ರದಾಯದಲ್ಲಿ ಮಾಡ್ತಾರೆ, ಪ್ರತಿಯೊಂದು ಹೊರಬೀಳಲಿದೆ. ಓಕೆ, ಥ್ಯಾಂಕ್ ಯು ಕೀರ್ತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.